ಹುಣಸಕಟ್ಟೆ ಗ್ರಾಮದಲ್ಲಿ ಸೆಂಟ್ರಲ್ ಹೂ ಬೆಳೆದು ಬೆಳೆ ಬಾರದೆ ರೈತ ಸಂಕಷ್ಟ ಅನುಭವಿಸಿದ್ದಾನೆ. ತುರುವನೂರು ಹೋಬಳಿಯ ಹುಣಸಕಟ್ಟೆ ಗ್ರಾಮದ ರೈತ ಕಾಂತರಾಜ್ ಅವರು ತಮಿಳುನಾಡಿನಿಂದ ₹2 ಸುಮಾರು 20,000 ಸೆಂಟ್ರಲ್ ಹೂ ಸೇವಂತಿಗೆ ಸಸಿಗಳನ್ನು ತಂದು ನಾಟಿ ಮಾಡಿದ್ದಾನೆ. ನೀರು ಗೊಬ್ಬರ ನೀಡಿ ಸಾಕಷ್ಟು ಶ್ರಮಪಟ್ಟಿದ್ದಾನೆ. ಆರಂಭದಲ್ಲಿ ಉತ್ತಮವಾಗಿ ಬೆಳೆದಿದ್ದ ಹೂ ಬೆಳೆ ಇನ್ನೇನು ಹೂ ಬಿಡುವ ಹಂತಕ್ಕೆ ಬಂದಾಗ ಏಕಾಏಕಿ ಕೀಟ ಬಾಧೆಗೆ ತುತ್ತಾಗಿ ಸಂಪೂರ್ಣ ಹಾನಿಗೊಳಗಾಗಿದೆ. ಇನ್ನು ವಿದ್ಯುತ್ ಕಣ್ಣ ಮುಚ್ಚಾಲೆ, ನೀರಿನ ಸಮಸ್ಯೆ ಸೇರಿದಂತೆ ಹಲವು ಸಂಕಷ್ಟ ನಡುವೆ ಕೂಡ ರೈತರು ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡುವಂತಾಗಿದೆ. ಆದರೆ ಫಸಲು ಕೈಗೆ ಬರುವ ಸಮಯದಲ್ಲೇ ಕೀಟಬಾಧೆ ಎದುರಾಗಿದೆ. ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇನ್ನು ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತನಿಗೀಗ ಬೆಳೆಗಾಗಿ ಹಾಕಿದ ಬಂಡವಾಳವೂ ಸಹ ಕೈ ಸೇರದ ಪರಿಸ್ಥಿತಿ ಒಂದೆಡೆಯಾದರೆ, ಕೃಷಿಗಾಗಿ ಮಾಡಿರುವ ಸಾಲವನ್ನು ಹೇಗೆ ತೀರಿಸಬೇಕೆಂಬ ಚಿಂತೆ ಮತ್ತೊಂದೆಡೆ. ಈ ಪರಿಣಾಮ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತ ಕಾಂತರಾಜ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳೆ ನಷ್ಟಕ್ಕೆ ಪರಿಹಾರ ನೀಡುವುದು ಇರಲಿ, ಉತ್ತಮ ಗುಣಮಟ್ಟದ ಸಸಿಗಳನ್ನು ಎಲ್ಲಿಂದ ದೊರೆಯುತ್ತವೆ ಎಂಬ ಕನಿಷ್ಠ ಮಾಹಿತಿಯನ್ನು ಸಹ ಇಲಾಖೆ ನೀಡುತ್ತಿಲ್ಲ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಅಧಿಕಾರಿಗಳು ನಿದ್ರೆಗೆ ಜಾರಿದಂತಾಗಿದೆ ಎಂದು ಆರೋಪ ಕೂಡ ಮಾಡಿದ್ದಾರೆ. ಇನ್ನು ಸಾಲ ಮಾಡಿ ಬೆಳೆ ಬೆಳೆದ ರೈತರು ಇದೀಗ ಬೆಳೆ ನಷ್ಟದಿಂದ ಕಂಗಾಲಾಗಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ನಷ್ಟ ಪರಿಶೀಲನೆ ನಡೆಸಬೇಕು, ರೈತರಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಪರಿಹಾರ ಒದಗಿಸಬೇಕೆಂದು ಕೂಡ ಆಗ್ರಹ ಮಾಡಿದ್ದಾರೆ. ಭಾಳ ಚೆನ್ನಾಗಿರ್ತದೆ ಸಸಿ. ಇದು ತೋಟಗಾರಿಕೆಯರು ಕೇಳಿದರೆ ಇದು ಯಾವ್ದೋ ವಿಲ್ಟ್ ಅಂತಾರೆ, ಅದಕ್ಕೆ ಅವರು ಸುಡಾಮಾನು, ಸುಡಾಮಾನು, ಆಮೇಲೆ ಬೋರೋನು, ಜಿಂಕು, ಆಮೇಲೆ ಔಷಧಿ ಹೇಳಿದವೆಲ್ಲ ಬಿಟ್ಟಿದ್ದೀವಿ. ಅದೇ ಸಿಒಸಿ ಅದು ಇದು ಅಂತ ಹೇಳಿ ಅವ್ರು ಹೇಳಿದವೆಲ್ಲ ಬಿಟ್ಟರು ಸಹ ಇದು ಇದಾಗ್ತಿಲ್ಲ. ಮೊದಲೆಲ್ಲ ನಾವು ಅಂಟುಗಳು ಈ ಬೇರು ಬಗದಾಗ್ತಿದ್ವಿ. ಅವಾಗ ಈ ಸೇವಂತಿಗೆ, ಕುಪ್ಪಮ್ಮ, ಬೆಳ್ಳಟ್ಟಿ, ಚಾಂದಿನಿ, ಆಮೇಲೆ ಕರ್ನೂಲು ಇಂಥವೆಲ್ಲ ಅವೆಲ್ಲ ಬೇರುಗಳೆಲ್ಲ ಸಿಕ್ಕಂಗೆ ಆಗ್ಬಿಟ್ಟು ಈಗ ಈ ಸಸಿ ತಮಿಳ್ನಾಡಿಂದ ತರಿಸ್ತಾರೆ. ಇದನ್ನು ನಮಗೇನೋ ಈ ಸಸಿಯಾಗನೇ ಈ ಥರ ರೋಗ ಬರ್ತದ್ದು. ಸುಮ್ಮನೆ ನಾವು ಈ ಔಷಧಿಯರಿಗೆ, ಈ ಸಸಿಯರಿಗೆ, ಆಮೇಲೆ ಇವರಿಗೆ ದುಡಿಯೋದಂತೆ. ಇಲಾಖೆಯರು ಇತ್ಲಾಗ ಒಂದು ಸ್ವಲ್ಪ ಗಮನ ಹರಿಸಿ ಒಂಚೂರು ಏನಾದರೂ ರೈತರಿಗೆ ಒಳ್ಳೆ ಸಸಿ ತರಿಸ್ಕೊಡೋದು, ಇಲ್ಲ ಇಂಥ ಸಸಿ ಹಾಕ್ರಂತ ಹೇಳೋದು, ಏನನ್ನ ಒಂದು ಮಾಡಿದರೆ ರೈತರಿಗೆ ಅನುಕೂಲ ಆಗ್ತದೆ. ಇಲಾಖೆಗಳು ಕಣ್ಣು ಮುಚ್ಚಿಕೊಂಡು ಕುಂತ್ಕೊಂಡ್ಬಿಡ್ದಾವೆ. ಅವು ಏನು ಇತ್ಲಾಗ ತಿರುಗಿ ನೋಡ್ತಿಲ್ಲ ಇಲಾಖೆಗಳು. ನಮಗೇನು ಪರಿಹಾರ ಬೇಡ.